ರಾಮಾಯಣ ನಡೆದಿತ್ತದು. ನಡೆದ ಕಾಲದೊಳಗೆ ಏನಾಗಿತ್ತು ಅಂತಂದ್ರೆ, ಒಂದು ಕಡೆ ರಾಮ, ಇನ್ನೊಂದು ಕಡೆ ಸೀತೆ, ಮತ್ತೊಂದು ಕಡೆ ಲಕ್ಷ್ಮಣ, ಇವರೆಲ್ಲ ಕುಂತಿದ್ರು. ರಾಮ, ಸೀತೆ, ಲಕ್ಷ್ಮಣ ಇವರೆಲ್ಲ ಕುಂತಾರ. ಹೆಂಗೆ ವೇದಿಕೆ ಮೇಲೆ ಇವ್ರು ಕುಂತಾರಲ್ಲ ಹಂಗೆ ರಾಮ, ಸೀತಾ, ಲಕ್ಷ್ಮಣ ಕುಳಿತಿದ್ದಾರೆ. ಕುಳಿತಿರ್ತಕ್ಕಂಥ ಕಾಲದೊಳಗೆ ಏನಾಯ್ತು ಅಂತಂದ್ರೆ, ತಾಯಿ ಅಲ್ಲೊಬ್ಬ ರಾಮ 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 ಮೈಯನ್ನು ಪ್ರತಿವರೆಗಿರುವ ರೋಮ ರೋಮದೊಳಗೂ ಸಹಿತ ರಾಮ ನಾಮವನ್ನ ಪಠಿಸ್ತಿರತಕ್ಕಂಥ ಒಬ್ಬ ವ್ಯಕ್ತಿ ನಿಂತಾರೆ. ಅದಕ್ಕಾಗಿ ಹೇಳ್ತಾರೆ, ರಾಮ ನಾಮವೆಂಬ ನಾಮವ ನುಡಿಯಲು ಭಯವಿಲ್ಲ ಮನಕ್ಕೆ, ಮೂರು ಲೋಕಕ್ಕೆ ಕಾರಣಕರ್ತನು ನಾರಾಯಣ ಜಗಕ್ಕೆ ಅನ್ನತಕ್ಕಂಥ ಮಾತನ್ನ ಬಹಳ ಸುಂದರವಾಗಿ ಹೇಳ್ತಾರೆ. ಅಲ್ಲೊಬ್ಬ ಕುಳ್ತಾನೆ, ಕೈ ಒಳಗೆ ಗದೆಯನ್ನು ಹಿಡ್ಕೊಂಡು ಪ್ರತಿಯೊಂದು ಮೈಯಿರದ ರೋಮದ ಕಣಕಣದೊಳಗೂ ಸಹಿತ ರಾಮ ನಾಮವನ್ನ ಬದಿಸ್ತಿರ್ತಕ್ಕಂಥ ಪುಣ್ಯಾತ್ಮ ಯಾರು ಅಂತಂದ್ರೆ ಆತನೇ ಮಾರುತೀಶ. ಕುಳಿತಿರ್ತಕ್ಕಂಥ ಕಾರಣದೊಳಗೆ ರಾಮ ಎಲ್ಲರಿಗೆ ಏನಪ್ಪಾ ಅಂತಂದ್ರೆ, ವಿಶೇಷವಾಗಿ ರಾಮ ಎಲ್ಲರಿಗೆ ಬೇಕಾದನ್ನು ಕೊಟ್ಟಾನ. ಎಲ್ಲರಿಗೆ ಬೇಕಾದನ್ನು ಕೊಟ್ಟಾನ ಅಂದ್ರೆ ತಿಳ್ಕೊಳ್ಬೇಕು ತಾಯಿ. ಅಂಗದನಿಗೆ ಕಿಷ್ಕಿಂಧೆಯನ್ನು ಕೊಟ್ಟಾನೆ, ಸುಗ್ರೀವನನ್ನ ಸಾಮ್ರಾಟನನ್ನಾಗಿ ಮಾಡಿದ್ದಾನೆ, ವಿಭೀಷಣಿಗೆ ಲಂಕಾ ರಾಜ್ಯವನ್ನೇ ಕೊಟ್ಟಿದ್ದಾನೆ. ಕೊಟ್ಟಿರ್ತಕ್ಕಂಥ ಕಾಲದೊಳಗೆ ಏನು ಸೀತಾನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಆ ಸೀತೆಯನ್ನ ರಾವಣ ಅಪಹರಿಸಿಕೊಂಡು ಹೋಗ್ತಿರ್ತಕ್ಕಂಥ ಕಾಲದೊಳಗೆ ಆಕಾಶಕ್ಕೆ ಹಾರಿರ್ತಕ್ಕಂತಹ ಜಟಾಯುವನನ್ನ ವೈಕುಂಠಕ್ಕೆ ಕಳಿಸ್ಯಾನ ರಾಮ. ಆದ್ರೆ ಎಲ್ಲರಿಗೂ ಉಪಕಾರ ಮಾಡಿದವ್ರಿಗೆ ಎಲ್ಲ ಕೊಟ್ಟಾನೇವ ರಾಮ. ಬಹಳ ಚಂದ ಕೇಳಬೇಕು ನೀವು. ಉಪಕಾರ ಮಾಡಿದವ್ರಿಗೆ ಎಲ್ಲ ರಾಮ ಕೊಟ್ಟಾನು ಅಂತಂದ್ರೆ ಒಬ್ಬಗೆ ಮಾತ್ರ ಏನೂ ಕೊಟ್ಟಿದ್ದಿಲ್ಲ. ಆ ವ್ಯಕ್ತಿ ಬಂದು ಕೇಳಾಕತ್ತಾನ. ಏನಂತ ಕೇಳಾಕತ್ತಾನು ಅಂತಂದ್ರೆ, ಅಯ್ಯ ರಾಮ ರಾಮ ಎಲ್ಲರಿಗೆ ಎಲ್ಲ ಕೊಟ್ಟಿಪ್ಪ, ನನಗೇನು ಕೊಟ್ಟಿ ಅಂತ ಕೇಳಾಕತ್ತಾನವ. ಹೌದಲ್ಲ ಇವ? ಹೌದಲ್ರಿ? ನನಗೇನು ಕೊಟ್ಟಿ ಅಂತ ಕೇಳುವ ಕಾಲಕ್ಕೆ ರಾಮ ಹೇಳ್ತಾನೆ ಹನುಮಂತನಿಗೆ, ಅಲ್ಲಪ್ಪ ಮಾರುತಿ, ನೀ ಹೆಂಗದಿ ಅಂತಂದ್ರೆ ವಿರಕ್ತದಿ ನೀನು. ವಿರಕ್ತ ಅಂದ್ರೆ ನಿನಗೆ ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಬಂದಿಲ್ಲ, ಬಳಗಿಲ್ಲ, ಏನೂ ಇಲ್ಲ ಅಂದ ಬಳಕ ನಿನಗೆ ಯಾಕೆ ಏನು ಕೊಡಬೇಕು ಅಂತ ಕೇಳ್ದ. ಅಲ್ಲ ರಾಮ, ಇದು ಹೆಂಗೆ ಹೇಳ್ತೀನಿ ನೀನು? ನನಗೆ ಹೆಂಡ್ರಿಲ್ಲ, ಮಕ್ಕಳಿಲ್ಲ ತಂದೆ, ಒಪ್ಕೊಳ್ತೀನಿ, ಮತ್ತು ನಾನು ಸೇವಾರೆ ಮಾಡಿನಿಲ್ಲ, ಏನು ನನಗೆ ಕೊಡ್ಬೇಕಲ್ಲ, ನೀನು ಕೊಡೋದು ಕೊಡ್ತೀಯಲ್ಲೋ ಅಂತ ಹೇಳಿ ಕೇಳಿರುವ ಕಾಲದೊಳಗೆ ರಾಮ ಕೇಳ್ತಾನೆ, ನಿನಗೆ ಏನು ಬೇಕು ಹೇಳು, ಬಾಯಿ ಬಿಟ್ಟು ಕೇಳಿ ಏನು ಬೇಕು ನಿನಗೆ ಕೊಡ್ತೀನಿ ಅನ್ನತಕ್ಕಂಥ ಮಾತು ಹೇಳ್ತಾನೆ. ನೋಡ್ರಿ, ಬಾಯಿ ಬಿಟ್ಟು ಕೇಳು ಏನು ಬೇಕು ಕೊಡ್ತೀನಿ ಅಂತಂದಾಗ ಹನುಮಪ್ಪ ಕೇಳ್ತಾನ, ನಾನು ನಿನಗೆ ಕೊಡೋದು ಕೇಳೋದಕ್ಕಿಂತಲೂ ಮೊದಲು ಒಂದು ಪ್ರಶ್ನೆ ಕೇಳ್ತೇನೆ, ಅದಕ್ಕೆ ಉತ್ತರ ಕೊಡೋನು. ಹೌದಲ್ಲ ಇವ? ನಾನೊಂದು ನಿನಗೆ ಪ್ರಶ್ನೆ ಕೇಳ್ತೀನಿ, ಆ ಪ್ರಶ್ನೆಗೆ ನೀವು ಉತ್ತರ ಕೊಡು. ಯಾವ ಪ್ರಶ್ನೆ ಅಂತ ಕೇಳ್ತಾನೆ ರಾಮ. ನೋಡು, ಉತ್ತರ ಹೆಂಗೆ ಕೊಡ್ಬೇಕು ಗೊತ್ತೇನು? ನನ್ನ ಕೈ ಮೇಲೆ ಆನಿ ಮಾಡಿ, ಮೇಕ್ ಅ ಪ್ರಾಮಿಸ್. ಏನು? ನೀ ನನ್ನ ಕೈ ಮೇಲೆ ಆನಿ ಮಾಡಿ, ಏಯ್ ಕೈ ಮೇಲೆ ಆನಿ ಮಾಡಿ ಏನು ಮಾಡ್ಬೇಕು ತಂಗಿ, ನನಗ ಉತ್ತರ ಕೊಡ್ಬೇಕು ಅಂತಂದಾಗ ಯಾರಂದ್ರು? ಯವ ರಾಮಂದ ಆ ತಂದ ನೋಡು, ಈಗ ಉತ್ತರ ಕೊಡ್ತಾನಂತೇಳಿ ಆಮೇಲೆ ಬೆನ್ನು ತೋರಿಸಿ ನಡೆಯಂಗಿಲ್ಲ ನೋಡು ರಾಮ. ನೀವು ಉತ್ತರ ಕೊಡ್ತಾನಂತ ನನ್ನ ಕೈ ಮೇಲೆ ಆನಿ ಮಾಡಿ ಉತ್ತರ ಕೊಡಬೇಕು. ಕೇಳು ಹನುಮಪ್ಪ, ನಿನಗಿಂತ ನನಗೆ ಯಾರು ದೊಡ್ಡರು, ಕೇಳು, ನೀನು ಏನು ಬೇಕು ಕೇಳು. ಅವಾಗ ಹನುಮಪ್ಪ ಕೇಳಿದಂತ, ಈ ಭೂಮಿ ಮೇಲೆ ಯವ ನೀವೆಲ್ಲ ತಿಳ್ಕೊಬೇಕು, ಈ ಭೂಮಿ ಮೇಲೆ ನಿನಗೆ ಬಹಳ ಪ್ರಿಯವಾಗಿರ್ತಕ್ಕಂಥವ್ರು ಯಾರು ಅಂತ ಕೇಳಿದಂತ ನೋಡ್ರಿ. ಯಾರಿಗೆ? ದಶಾವತಾರಗಳಲ್ಲಿ ಒಂದು ಅವತಾರ ಆಗಿರ್ತಕ್ಕಂಥ ರಾಮನಿಗೆ ಕೇಳಕತ್ತಾನೆ ಹನುಮಪ್ಪ, ಈ ಭೂಮಿಯ ಮೇಲೆ ನಿನ್ನ ಕಣ್ಣಿಗೆ ಕಾಣಿಸ್ತಕ್ಕಂಥ ಈ ಜನರ ಮಧ್ಯೆ ನಿನಗೆ ಬೇಕಾಗಿರ್ತಕ್ಕಂಥವು, ನಿನಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ವ್ಯಕ್ತಿ ಯಾರು ಅನ್ನೋ ಮಾತು ಕೇಳಿದಾಗ ಪಕ್ಕದೊಳಗೆ ಯಾರಿದ್ರಿವ? ಯಾರದಾರ ಅಲ್ಲಿ? ಯಾರದಾರ ದಂಡಿಗೆ? ನೋಡ್ರಿ, ಅವ್ರ ಹೆಸರು ಹೇಳಲಿಕ್ಕೆ ನೀವು ಹೇಳಕತ್ತೀರಿ, ಲಕ್ಷ್ಮಣದನ. ಇಲ್ಲಿ ನೋಡ್ರಿ, ಪಾಜುಕ ಸೀತಾ ಅದಾಳ. ಸೀತಾ ಅಂದ್ರೆ ಯಾರು? ಹೆಂಡತಿ. ಸಹಜವಾಗಿ ಗಂಡು ಮಕ್ಕಳಿಗೆ ಯಾರ ಮೇಲೆ ಜೀವ ಇರುತ್ತೇವ? ಹೆಂಡತಿ ಮೇಲೆ ಜೀವ ಇರ್ತೈತೆ. ಹೌದಲ್ಲ? ಹೆಂಡತಿ ಮುಂದೆ ಯಾರನ್ನು ಹೊಗಳಬಾರ್ದು. ಹೊಗಳಿದ್ರೆ ನಡೆಯಂಗಿಲ್ಲ. ಏನಾಯ್ತು ಅಂತಂದ್ರೆ ಹಿಂಗಾಯ್ತು, ಒಂದು ಮನೆಯಾಗ್ಯವ ಹನಿ ಹನಿ ಬಡ್ಕೋರಿ. ಏನಾಯ್ತು ಗೊತ್ತೇನು? ಒಬ್ಬಕ್ಕೆ ಹೆಣ್ಮಗಳು ಗಂಡನ ಮೇಲೆ ಬಹಳ ಜೀವಿದಳು, ಗಂಡನ ಮೇಲೆ ಬಹಳ ಜೀವಿದಳು. 30 ವರ್ಷ ಆತ್ಯವ. ಹೆಂಡತಿಗೆ ಏನು ಮಾಡಿದ ಗೊತ್ತೇನೋ? ಇದನ್ನು ಮಾಡಿದ ಇದು ರುಚಿಯಾಗಿತ್ತು, ತೊಟ್ಟ ಅಂದಿದ್ದಿಲ್ಲ. ಒಂದು ದಿವಸ ಅವ್ನು ಖುಷಿ ಆಯ್ತು. ಯಾರೋ ಹೇಳಿದ್ರು, ನಿನ್ನ ಹೆಂಡತಿ ಏನು ಮಾಡ್ತಾಳಲ್ಲ, ಆ ಪದಾರ್ಥವನ್ನು ಹೊಗಳಿ ಬಿಡು, ಆ ಹೆಣ್ಮಗಳು ಖುಷಿ ಆಗ್ತಾಳನ್ನ. ಖುಷಿ ಆಗ್ತಾಳು ಅಂತಂದಾಗ ಇವ್ ಮನೆಗೆ ಬಂದ ಉಪ್ಪಿಟ್ಟು ಮಾಡಿದ್ಲವ ಆಕೆ. ಉಪ್ಪಿಟ್ಟು, ಸದಕಿನ ಉಪ್ಪಿಟ್ಟು.
ಸದಕಿನ ಉಪ್ಪಿಟ್ಟು ಸದಕಿನ ರವದು ಉಪ್ಪಿಟ್ಟು ಮಾಡಿದ್ದು ಏನು ಎಣ್ಣೆ ಹಾಕಿ ಘಮ ಘಮ ಉಪ್ಪಿಟ್ಟು ತಿಂದ ಅಂದವ ಏನಂದ, ಭಾಳ ಮನಗಂಡ ಮಾಡಿದ್ವಿ ಉಪ್ಪಿಟ್ಟು. ಇಂಥ ಉಪ್ಪಿಟ್ಟು ನಾನು ಜೀವನದಾಗ ತಿಂದಿಲ್ಲ ಅಂದವ. ಇಂಥ ಉಪ್ಪಿಟ್ಟು ಜೀವನದಾಗ ತಿಂದಿಲ್ಲ, ನಾನು ಹೇಳ್ತಿದ್ದ ಗೆಡ್ಡಿಗೆ ಕೊಟ್ಲೆವ ಒಂದು. ಯಾಕೆ ಬಡ್ದು ಎಂದವ? ಅಲ್ಲ, ಇಂಥ ಉಪ್ಪಿಟ್ಟು ಜೀವನದಾಗ ತಿಂದಿಲ್ಲತ್ತಿ 30 ವರ್ಷ ಆತು ನಾವು ಉಪ್ಪಿಟ್ಟು ಮಾಡಿ ಹಾಕೇನಿ, ಒಂದು ದಿವಸ ನನಗೆ ಉಪ್ಪಿಟ್ಟು ಅಡಿಲ್ಲ. ಬಾಜುಕಿನ ಮನೆ ಪಾರವಕ್ಕ ಉಪ್ಪಿಟ್ಟು ಕೊಟ್ಟಾಳ, ನಿನ್ನ ಉಳಿದು ಅದನ್ನು ತಿಂದು ಚಲೋ ಆಗೈತಿ ನೀನು ಹೆಣ ಯಾತ್ರ. ಇನ್ನು ಹೆಂಗೆ ನೋಡ್ರಿ ಗಂಡು ಮಕ್ಕಳ ಪರಿಸ್ಥಿತಿ. ಹೊಗಳಿದ್ರು ತ್ರಾಸ, ತೆಗಳಿದ್ರು ತ್ರಾಸ. ಹೆಂಗ ಯವ್ವ ಚಿಗವ ಜೀವನ ಗಂಡು ಮಕ್ಕಳದು. ಅವ ರಾಮ ಏನು ಮಾಡ್ಬೇಕೀಗ? ಈ ಭೂಮಿ ಮೇಲೆ ನನಗೆ ಯಾರು ಪ್ರಿಯ ಅದಾರು ಅಂತ ಕೇಳಿದಾಗ ಸೀತಾನ್ ನೋಡ್ಬೇಕು. ಸೀತಾನ ಹೆಸರು ಹೇಳಿದ್ರ ಲಕ್ಷ್ಮಣಗೆ ಸಿಟ್ಟ, ಲಕ್ಷ್ಮಣ ಹೆಸರು ಹೇಳಿದ್ರ ಸೀತಾಗ ಸಿಟ್ಟ, ಹೌದಲ್ಲ? ಅವಾಗ ಹೇಳ್ತಾನೆ ರಾಮ, ಹನುಮಂತ, ಮಾರುತೀಶ, ಮಾರುತೀಶ ತಂದೆ, ಈ ಭೂಮಿ ತಲೆ ಮ್ಯಾಲ ಇಸ್ ಧರ್ತಿ ಮೇ ಇಸ್ ದುನಿಯಾ ಮೇ ನನಗೆ ಬಹಳ ಪ್ರಿಯವಾಗಿರ್ತಕ್ಕಂತಹ ವ್ಯಕ್ತಿ, ನಾನು ಬಹಳ ಪ್ರೀತಿಸೋದು, ನಾನು ಬಹಳ ಅಂತಃಕರಣ ತುಂಬಿ ಆರಾಧಿಸ್ತಕ್ಕಂಥ ವ್ಯಕ್ತಿ ಯಾರು ಗೊತ್ತೇನಿ ಈ ಭೂಮಿ ತಲೆ ಮೇಲೆ? ಯಾರು ಅಂತ ಕೇಳಿದ ಹನುಮಪ್ಪ. ಯಾರು ಅಂತ ಏನು ಕೇಳ್ತೀಯೋ ಮಾರುತಿ, ಈ ಭೂಮಿ ಮೇಲೆ ನಾ ಬಹಳ ಪ್ರೀತಿಸೋದು ಅದು ಪವನ ಸುತ್ತ ಹನುಮಪ್ಪನನ್ನ ಅನ್ನತಕ್ಕಂಥ ಮಾತನ್ನ ರಾಮ ಹೇಳಿದಂತ ನೋಡ್ರಿ. ನೀವು ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ, ಮೊಟ್ಟ ಮೊದಲ ಬಾರಿಗೆ ದೇವರೊಬ್ಬರು ಬಂದು ಭಕ್ತನನ್ನ ಪ್ರೀತಿ ಮಾಡಿರ್ತಕ್ಕಂಥದ್ದು ಉದಾಹರಣೆ ಇದು. ಇನಕತಕ ಏನೈತೆವ ನೀವೆಲ್ಲ ಕೇಳಿರಿ. ಏನಂತ ಕೇಳಿರಿ? ಅಕ್ಕ ಮಹಾದೇವಿ ಇದ್ದಕ್ಕಿ ಶ್ರೀಶೈಲದ ಗಿರಿ ಮೇಲಿರ್ತಕ್ಕಂಥ ಚನ್ನ ಮಲ್ಲಿಕಾರ್ಜುನ ಮೇಲೆ ಪ್ರೇಮ ಇಟ್ಲು ಅಂತ ನೀವು ಕೇಳಿರಿ. ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಚನ್ನ ಮಲ್ಲಿಕಾರ್ಜುನನ್ನ ಆರಾಧಿಸಲು ಅಂತ ನೀವು ಕೇಳಿರಿಲ್ಲ? ರಾಧೆ ಇದ್ದಕ್ಕಿ ಕೃಷ್ಣನನ್ನ ಪ್ರೇಮಿಸಿದಳು ಅಂತ ನೀವು ಕೇಳಿರಲಿವ? ಮನುಷ್ಯ ಆದವರು ದೇವರನ್ನ ಪ್ರೀತಿ ಮಾಡಿದ ಉದಾಹರಣೆ ಐತಿ, ಮನುಷ್ಯರಾದವರು ದೇವರನ್ನ ಆರಾಧನೆ ಮಾಡಿದ ಉದಾಹರಣೆ ಐತಿ, ಮನುಷ್ಯರಾಗಿರ್ತಕ್ಕಂಥವರ ದೇವರ ಆಶೀರ್ವಾದವನ್ನ ಪಡಿಲಿಕ್ಕೆ ಹಂಬಲಿಸಿರ್ತಕ್ಕಂಥ ಉದಾಹರಣೆ ಐತಿ. ಅದರ ಜಗತ್ತಿನೊಳಗೆ ಮೊಟ್ಟ ಮೊದಲ ಬಾರಿಗೆ ತಾಯಿ ತಾವು ತಿಳ್ಕೊಳ್ಬೇಕು, ಸಾಕ್ಷಾತ್ ಭಗವಂತ ಭಕ್ತರನ್ನ ಪ್ರೀತಿ ಮಾಡಿದ ಅಂತಂದ್ರೆ ಅದು ಹನುಮಪ್ಪನೊಬ್ಬನ ಎನ್ನತಕ್ಕಂಥದನ್ನ ತಾವು ತಿಳ್ಕೊಳ್ಬೇಕು. ಅಷ್ಟು ಪ್ರೀತಿ ರಾಮಗ ಅವನ ಮೇಲೆ ನೋಡ್ರಿ ಹೆಂಗೈತೆ ಅದು ಬಾಂಧವ್ಯ. ನೀವು ಹನುಮಪ್ಪ ಅಂತೇಳಿ ಹನುಮಪ್ಪನ ಗುಡಿ ಮುಂದೆ ಒದಿರಿದ್ರೆ ಅವ ಹನುಮಪ್ಪ ಪ್ರಸನ್ನ ಆಗಂಗಿಲ್ರಿ. ರಾಮ ರಾಮ ಅನ್ನಬೇಕು, ರಾಮ ರಾಮ ಅಂದಾಗ ಹನುಮಪ್ಪ ಎದ್ದು ಕೊಂಡಿರ್ತಾನೆ ನೋಡ್ರಿ. ಅವ ಎದ್ದ ನಿಂದ್ರಿಸಿದೀವಿ ನಾವು. ಯಾಕೆ ಅವ ಎದ್ದು ನಿಂತರ ನಮ್ಮ ಜೀವನ ಪೋಲಿ ಮಿತೇವ. ಅವ್ ಮಕ್ಕೊಂಡ್ರೆ ಅವ್ನು ಕೂತ್ರ ಕೆಲಸ ಆಗಂಗಿಲ್ಲ. ಯಾವುದರ ಗುಡಿಯಾಗ ಹನುಮಪ್ಪ ಕುರ್ಚಿ ಮೇಲೆ ಕೂತದ್ ನೋಡಿರಿ ನೀವು? ನಿತ್ತದನಲ್ಲೇ ಅವ ಎದಕ್ಕೆ ನಿತ್ತಾನ ಗೊತ್ತೇನ್ರಿ? ಹನುಮಪ್ಪನ ಗುಡಿ ಎಲ್ಲಿರ್ತಾವ? ಎಲ್ಲಿರ್ತಾವ್ರಿ? ಊರು ಹೊರಗಿರ್ತಾವಲ್ಲ. ನಿಮ್ಮೂರು ಹನುಮಪ್ಪ ಎಷ್ಟು ದೊಡ್ಡ ಶಕ್ತಿ ಐತಿ ನಮ್ಮ ಅಪ್ಪನತ್ತಕ್ಕೆ, ಸಂಜೀವಿನಿ ಶಕ್ತಿ ಅಂತಂದ್ರೆ. ಕರೋನಾ ಬಂದು ಒಂದೊಂದು ಊರಾಗ 100 ಮಂದಿ ಸತ್ತಾರೆವ. ಕರೋನಾ ಬಂದು ಒಂದು ಊರಾಗ 50 ಮಂದಿ ಸತ್ತಾರ, ಒಂದು ಊರಾಗ 60 ಮಂದಿ ಸತ್ತಾರ. ಇಲ್ಲೇ ಒಂದು ಸಮೀಪ ಜುಮನಾಳ ಅಲ್ರಿ, ಜುಮನಾಳ. ಆ ಜುಮನಾಳದಾಗ ಅಲ್ಲಿ 60 ಮಂದಿ ಸತ್ತಾರತ್ತ ಕರೋನಾ ಬಂದು. ನಿಮ್ಮೂರಾಗ 4 ಹೋಗ್ಯಾವತ್ ನೋಡ್ರಿ. ಒಟ್ಟ ಅವು ಅಂಜಿ ಸತ್ತಾವ. ಮತ್ತೆ ಹನುಮಪ್ಪನ ಮೇಲೆ ವಿಶ್ವಾಸ ಇಟ್ಟಿದ್ರೆ ಅವು ಹೋಗ್ತಿದ್ದಿಲ್ಲ. ನೆನಪಿಟ್ಕೊಳ್ರಿ, ಇಲ್ಲಿ 10 ಜನ ತಮ್ಮ ಪ್ರಾಣವನ್ನ ಕಳ್ಕೊಂಡ್ರೆ, ಪ್ರಾಣ ನಷ್ಟ ಆಗದೆ ಕಡಿಮೆ ಪ್ರಾಣ ಹೋಗಿರ್ತಕ್ಕಂಥ ಊರಿದ್ರೆ ಅದು ಮಾರುತಿ ಹಿಟ್ಟನಹಳ್ಳಿ ಅನ್ನತಕ್ಕಂಥ ತಿಳ್ಕೊಳ್ಬೇಕು ಸದಾವಕಾಲ. ಊರು ಹೊರಗೆ ನಮ್ಮ ಅಪ್ಪ ಯಾಕಿರ್ತಾನು ಅಂದ್ರೆ ಕೈ ಒಳಗೆ ಗದೆಯನ್ನು ಹಿಡ್ಕೊಂಡು ನಿಮ್ಮನ್ನ ಯಾಕೆ ಅವನು ಊರು ಹೊರಗೆ ಇಟ್ಟಿರ್ತಾರು ಅಂತಂದ್ರೆ, ಬಹಳಷ್ಟು ಮಂದಿ ಹೇಳ್ತಾರ ಊರು ಸುಟ್ರ ಹನುಮಪ್ಪ ಹೊರಗತ್ತೇಳಿ. ಅವಂಗೆ ಯಾವುದೂ ಬಂಧನದೊಳಗಿಲ್ಲ. ಯಾಕೆ ಊರು ಹೊರಗಿಟ್ಟಾರು ಅಂತಂದ್ರೆ, ತಾಯಿ ಈ ಜಗತ್ತಿನೊಳಗೆ ತಿಳ್ಕೊಳ್ಬೇಕು, ಊರ ಐತಿ ಅಂತಂದ್ರೆ ಆ ಊರನ್ನ ಕಾಯ್ತಕ್ಕಂಥ ದೊರೆ ಬೇರೆ ಯಾರೂ ಅಲ್ಲ, ನಮ್ಮಪ್ಪ ಮಾರುತಿ ಅನ್ನತಕ್ಕಂಥ ತಿಳ್ಕೊಬೇಕು. ಸದಾವಕಾಲ ಕಾಯ್ತಾನು, ಹಗಲು ರಾತ್ರಿ ಎನ್ಲಾರ್ದೆ. ಮತ್ತೆ ನಿಮ್ಮ ಊರು ಹನುಮಪ್ಪನ 12ಕ್ಕೆ ಎಬ್ಬಿಸ್ಬಿಡ್ತೀರಿ ನೀವು ಕವಲಕ್ಕೆ. 12ಕ್ಕೆ ಎದ್ಕೊಂಡಿರ್ಬೇಕು. ಮತ್ತವು ನಾವು ಪೂಜಾರಿನ ಕೇಳ್ತಿರ್ತೀವಿ, ಹೆಂಗೆ ಎಚ್ಚರ ಆಗ್ತೈತಿ? ಮಕ್ಕೊಂಡಿರ್ತಾನ ನಾವು ಪೂಜಾರಿ ಮಕ್ಕೊಂಡಿರ್ತಾನ. ಏನಿಲ್ಲಪ್ಪ ಬಂದ ಅಪ್ಪ ಎಬ್ಬಸ್ತಾನ ಅಂತಾನು. ನೋಡ್ರಿ ಎಂಥ ಬಾಂಧವ್ಯ ಇದು, ಎಂಥ ಬಾಂಧವ್ಯ ನೋಡ್ರಿ. ಪಟ್ನ 12ಕ್ಕೆ ಎದ್ದಿರ್ತಾನ, ಮತ್ತೊಮ್ಮೆ ಮೋಟ್ರ್ ಚಾಲೂ ಮಾಡಿ ಜಳಕ ಮಾಡ್ಬೇಕು. ಮತ್ತೆ ನೋಡ್ರಿ ಇದೆಲ್ಲ ಮಡಿ ಹುಡಿ ನಡಿ ಗುಡಿ ಹಂಗೆ ನಡೆಯಂಗಿಲ್ಲ. ಯಾವಾರ ಬಂದು ಶನಿವಾರ ಬತ್ತು ಹನುಮಪ್ಪನ ಗುಡಿ ಒಂದು 5 ಸುತ್ತ ಹಾಕಿನಿ ಮುಗಿತ್ತ. ಮರದಿವ್ಸ ಹನುಮಪ್ಪ ಯಾರವ ಹಿಂಗೆ ಅನ್ಕೋತ ಕೂತ್ರ ನಡೀತೀನಿ ತಾಯಿ. ಇಲ್ಲದ ನೋಡ್ರಿ ನಾವು, ಈತನೇ ಹನುಮಂತ. ನೆನಪಿಟ್ಟುಕೊಳ್ರಿ, ನಂಬಬೇಕು ಅವನನ್ನ. ರಾಮನಿಗೆ ಹನುಮಪ್ಪ ಪ್ರಶ್ನೆ ಮಾಡಿದ, ಯಾರ ಪ್ರಿಯ ಅದಾರ ಈ ಭೂಮಿ ತೆಲ್? ನಿನ್ನ ಪ್ರೀತಿನ ಯಾರ ಪ್ರೀತಿ ಇರುತ್ತಲ್ಲ ಅವ್ರಿಗೆ ಜಾಸ್ತಿ ಸಿಗಬೇಕಲ್ಲಿವ ಅಂತ ಕೇಳಿದವ. ಪ್ರೀತಿ ಅದವ್ರಿಗೆ ಸಿಗಬೇಕಲ್ಲ, ಮತ್ತೆ ಏನು ಬೇಕು ಕೇಳು ಅಂತಂದಾಗ ನಮ್ಮಪ್ಪ ಹನುಮಪ್ಪ ರಾಮಗ ಕೇಳಿದಂತ, ಯಪ್ಪ ಕೊಡುದಾದ್ರೆ 2 ಕೊಡು,
ಒಂದಕ್ಕದು ಬಗೆಹರಿಯಂಗಿಲ್ಲ ಇದು. ಯಾಕೆ ಭಾಳ ಉಪಕಾರ ಮಾಡಿ ನಾನು ನಿನಗೆ, ಯಾಕೆ ನಿಮ್ಮಿಬ್ಬರು ಜೋಡಿ ಬೆನ್ನು ಹತ್ತಿ ನಾ ಮದುವಿನ ಮರ್ತನ್ನೇ, ಹೌದಲ್ರಿ? ಹನುಮಪ್ಪಗೆ ಮದುವೆ ಆಗ್ಬೇಕಾಗಿತ್ತಲ್ಲ, ಅವ ಬಾಲ ಬ್ರಹ್ಮಚಾರಿ ಯಾಕೆ ಕೊಡದಪ್ಪ ಅಂದ್ರೆ ಇವ್ರಿಬ್ಬರನ್ನು ಕುಡ್ಸಾಕ. ಇವೆರಡು ಜಗಳಾಡು ಅವಾಗ ಯಾರ್ದೋ ಮಾತು ಕೇಳಕಿನ ಕಾಡಿಗೆ ಕಳಿಸ್ಬಿಟ್ಟವ. ಯಾರ್ದೋ ಮಾತು ಕೇಳಿ ಕಳಿಸಿದ್ರೆ ಮತ್ತೆ ತರಕ್ಕೆ ಇವನ ಹೋಗ್ಬೇಕಲ್ಲ. ಅವ್ ರಾವಣ ಬಂದು ಎತ್ಕೊಂಡು ಹೋಗ್ಬಿಟ್ಟ. ಅವ್ನು 10 ತಲೆ ರಾವಣ ಎತ್ಕೊಂಡು ಹೋದ್ರೆ ತಗೊಂಡು ಬರೋರು ಯಾರ? ಅವನ ಹೋಗ್ಬೇಕ. ಅವ ಹೆಂಗೆ ಹೋಗ್ಬೇಕ್ರಿ? ಸಪ್ತ ಸಮುದ್ರ ದಾಟಿ ಹಾರ್ಬೇಕು. ಅದನ್ನು ಅಲ್ಲಿ ರಾಕ್ಷಸರು ಅವ್ರನ್ನೆಲ್ಲ ಇದನ್ನ ಮಾಡ್ಬೇಕು. ಅವ್ರನ್ನೆಲ್ಲ ಸಂಹಾರ ಮಾಡಿ ಹೋಗಿ ಅಶೋಕವನದೊಳಗೆ ಸೀತಾ ಕೂತಿದಳು. ಆಕೆ ಅಳ್ಕೋತ ಕೂತಾಳ. ಆಕೆ ಕಣ್ಣೀರು ಹಾಕೊಂತ ಕೂತಿರ್ತಕ್ಕಂಥ ಸೀತೆ ಹೆತ್ತಕ್ಕೆ ಹೋಗಿ ಹನುಮಪ್ಪ ಏನು ಕೇಳ್ತಾರೆ ಗೊತ್ತೇನು? ಉಂಗುರ ತೋರಿಸ್ತಾನೆ. ಹೌದು, ಇದು ನಮ್ಮ ರಾಮನ ಉಂಗುರ ಅಂತ ಗೊತ್ತಾದ ಕಾಲಕ್ಕೆ ಲಕ್ಷ ಕೊಟ್ಟು ಕೇಳಬೇಕು. ಒಂದು ಅದ್ಭುತವಾಗಿರೋ ಘಟನೆ ಜರುಗ್ತಾ ಇದೆ. ನನಗೆ ಅದನ್ನು ನೆನಪಿಸ್ಕೊಂಡಾಗೆಲ್ಲ ಬಹಳ ದುಃಖ ಆಗ್ತದೆ. ಅಷ್ಟೆಲ್ಲ ದೂರದಿಂದ ಮಾರುತಿ ಹಾರಿ ಬಂದಿರ್ತಾನೆ. ಹಾರಿ ಬಂದು ಕೆಳಗಿಳಿದು ಸೀತಾಮಾತೆಯನ್ನು ಹುಡುಕ್ತಾನೆ. ರಾವಣನ ಅರಮನೆಗೆ ಬೆಂಕಿ ಹಚ್ತಾನೆ. ಬೆಂಕಿ ಹಚ್ಚಿ ಸೀತಾನೇನು ಹುಡುಕ್ತಾನಲ್ಲ, ಹುಡುಕ್ತಕ್ಕಂಥ ಕಾಲದೊಳಗೆ ಸೀತೆ ಹತ್ತಿರ ಹೋಗಿ ಏನು ಕೇಳ್ತಾನೆ ಗೊತ್ತೇವ? ಸೀತೆ ಹತ್ತಿರ ಹೋಗಿ ನಮ್ಮಪ್ಪ ಮಾರುತಿ ಏನು ಕೇಳ್ತಾನೆ ಗೊತ್ತೇನ್ರಿ? ಯವ್ವ ನೀ ಸೀತಾಮಾತೆ ಅನ್ನೋದು ನನಗೆ ಗೊತ್ತಾಯ್ತು, ನನ್ನ ಹೃದಯ ಹೇಳೈತಿ, ನಿನಗೊಂದು ಮಾತು ಕೇಳೇನು ಕೇಳ್ತಾನೆ. ಏನು ಅಂತ ಕೇಳ್ತಾಳಾಕಿ? ಯವ್ವ ಹೊಟ್ಟೆ ಭಾಳ ಹಸ್ತದ, ನನಗೇನಾರ ಕೂಡು ಅಂತ ಕೇಳ್ತಾನೆ ಮಾರುತಿ. ದೇವರು ಏನಾರ ಕೂಡು ಅಂತಂದಾಗ ಸೀತೆ ತನ್ನ ಮುಂದಿರತಕ್ಕಂಥ ಹಣ್ಣುಗಳನ್ನು ಕೊಡ್ತಾಳೆ, ತಿನ್ನು ಅಂತ ಹೇಳಿ. ಏನು ಚಂದ ತಿತ್ತಾನೇವ ಹಣ್ಣವನ ಮಾರುತಿ. ಯವ್ವ ಜಗತ್ತಿನ ಹಸುವನ್ನ ಈಡೇರಿಸವ ಮಾರುತಿ. ಆ ಹಣ್ಣು ತಗೊಂಡು ತಿತ್ತಾನ, ತಿಂದ ಆನಂದ ಪಡ್ತಾನ ಮಾರುತಿ. ಆನಂದ ಪಟ್ಟು ಒಂದು ಮಾತು ಹೇಳ್ತಾನ. ಎಂತಹ ಮಾತನ್ನ ಹೇಳ್ತಾನಂದ್ರೆ ಮಾರುತಿ, ಯವ್ವ ನಿನ್ನ ಕೈ ಒಳಗೊಂದು ಬಹಳ ದೊಡ್ಡ ಶಕ್ತಿ ಐತಿವ, ನನ್ನ ತಾಯಿ ಕೈಯಾಗಿಂದ ಉಂಡಂಗಾತು ಅಂತ ತಿಳ್ಕೊಂಡು ಮಾರುತಿ ಹೇಳಿ ಮತ್ತೆ ಸೀತೆಯನ್ನು ತರಕ್ಕೆ ಬರ್ತಾನೆ ನೋಡ್ರಿ. ಆಮೇಲೆ ಹೋಗಿ ರಾಮನ ಕರ್ಕೊಂಡು ಬಂದು ಲಂಕಾದೊಳಗೆ ಏನು ಮಾಡಿದ್ರು, ರಾಮ ಸೇತುವೆಯನ್ನು ಕಟ್ಟಿದ್ರು ಅಂತೇಳಿ ನಾವೆಲ್ಲ ಕೇಳ್ತೀವಿ ಪುರಾಣದೊಳಗೆ. ಅದೆಲ್ಲ ಮುಗದದ. ಈಗ ಮುಗದ ಕಾಲಕ್ಕೆ ಕೇಳಕತ್ತಾನ, ಕೊಡಬೇಕಾದ್ರೆ 2 ಕೊಡ್ಬೇಕು. ಇವರು ಇಬ್ಬರ ಬಂದ್ರು ನೋಡ್ರಿ, ಹೇಳಿ ಮಾಡಿ ಕೇಳ್ಕೊಂಡ್ರಿ 2 ಕೊಡ್ಬೇಕು. ಏನು 2 ಕೊಡಬೇಕು ಅಂತ ಕೇಳಿರ್ತಕ್ಕಂಥ ಕಾಲದೊಳಗೆ ಯಾವ 2 ಅಂತಂದಾಗ, ಹೌದಲ್ಲ 2 ಒಂದಾಗ ಸೀತಾಮಾತ ಚೂಟಿದ್ರಿ. ಯಾರಿಗೆ ಚೂಟಿದ್ಲವ್ವ? ನನಗೆ ಗೊತ್ತೈತಿ ನಿಮಗೆ ಶೆಕೆ ಆಗ್ಲಕತ್ತೈತಿ ಹೇಳಿ, ನಂದು ಹಂಗೆ ತೋದತ್ತೆ ಯವ್ವ. ನೀವು ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ್ರಿ. ತಂಪು ಮಾಡ್ತಾನ ಮಾರುತಿ. ಇಲ್ಲಾಂದ್ರೆ ಇವ್ರ ಮ್ಯಾಲ ಬಾಣ ಬಿಟ್ರೆ ಮಳಿ ತರಿಸ್ತಾರೆ. ಇವರು ಬಹಳ ಬರಿಕಿದಾರ. ಬಿಟ್ಟಿ ಬಂತ ಎಲ್ಲ ಕೊಡಿಯಪ್ಪ, ಅವ್ನ ಕಿಮ್ಯಾಗ ಅದು ಹೋಗಿತ್ತು. ಏನಾತೇವ? ಸೀತಾ ಚೂಟಿದಳು. ಅಲ್ರಿ ಎಡ್ಡು ಕೇಳಾಕತ್ತಾನು, ಹೆಂಗೆ ಕೊಡ್ತೀರಿ ನೀವು? ಎಡ್ಡು ಭಾಳ ಆತಲ್ಲ. 1 ಕೇಳಿದ್ರೆ ಕೊಡ್ಬೇಕು, 2 ಕೇಳಿದ್ರೆ ಹೆಂಗೆ ಕೊಡ್ತೀರಿ ನೀವು? ಎಲ್ಲಾದ್ರೂ ನಿಮ್ಮ ಪದವಿ ಕೇಳಿದ್ರೆ ಏನು ಮಾಡೋದು? ಅವಾಗ ರಾಮಂದ, ಕೇಳಿದ್ರೆ ಕೇಳಿಬಿಡು, ನನ್ನ ಸಿಂಹಾಸನದ ಮೇಲೆ ನನ್ನ ಮಾರುತಿ ಪುತ್ರ, ಅದಕ್ಕಿಂತಲೂ ದೊಡ್ಡ ಖುಷಿ ನನಗೇನಾಗೋದೈತಿ. ನನ್ನ ಸಿಂಹಾಸನ ಕೇಳಿಬಿಡು. ನಿಮ್ಮ ಚಕ್ರವರ್ತಿ ಪದವಿ ಕೇಳಿಗಳೇನು? ಕೇಳಿ ಬಿಡ ಸೀತಾ. ಮಾರುತಿ ಅದ ನಾವು ಯಾಕೆ ಗೊತ್ತೇನು? ಕತ್ತರೊಳಗ ದೀಪ ಹಚ್ಚಿದವ್ರನ್ನ ಯಾವತ್ತೂ ಮರಿಬಾರ್ದತ್ತೇವ. ಅರ್ಥ ಆಗತ್ ನಾ ಹೇಳಿದ್ದು? ಕತ್ತಲಿದ್ದ ಕಾಲದೊಳಗೆ ಯಾರು ದೀಪ ತಂದಿರ್ತಾರಲ್ಲ ಅವ್ರನ್ನ ಮರಿಬಾರ್ದಂತ. ಕಷ್ಟ ಕಾಲದೊಳಗೆ ಯಾರು ನಮಗೆ ಸಹಾಯ ಮಾಡಿರ್ತಾರಲ್ಲ ಅವ್ರನ್ನ ಯಾವತ್ತು ಮರಿಬಾರ್ದು ಅನ್ನತಕ್ಕಂಥ ಮಾತನ್ನ ರಾಮ ಹೇಳ್ತಾನ. 2 ಕೊಡುವಂತಂದಾಗ ಸೀಟೆ ಚೂಡ್ತಾಳೆ. ಯಾಕೆ ಅವಂಗೆ 2 ಕೊಡ್ತೀರಿ ನೀವು? ಕೊಡಕ್ಕೆ ಹೋಗ್ಬೇಡ್ರಿ ಅಂದಳು. ಲಕ್ಷ ಕೊಟ್ಟು ಕೇಳ್ಬೇಕು. ಅವಾಗ ರಾಮ ಹೇಳ್ತಾನೆ, ಕೊಡುನು. ಅವ ಏನಾರ ಕೇಳ್ತಾನೆ ಕೇಳಿ, ಏನಾರ ಕೇಳ್ತಾನೆ ಕೇಳಿ ಅಂದಳು. ಏನಾರ ಕೇಳ್ತಾನೆ ಕೇಳಿ ಅಂತಂದಾಗ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಹನುಮಪ್ಪ ಬಂದ, ತಲೆ ಬಾಗಿಸಿದ, ರಾಮನ ಹತ್ತಕ್ಕೆ 2 ಕೇಳಾಕತ್ತಾನ. ನೀವೆಲ್ಲ ಬಹಳ ಚಂದ ಈ ಮಾತು ಕೇಳಬೇಕು. ಏನು 2 ಕೇಳಿದ ಅಂತಂದ್ರೆ ಮತ್ತು ಕೊಡ್ಬೇಕಪ್ಪ, ಮತ್ತು ಕೊಡ್ತಾನಂದು ಸುಳ್ಳು ಹೇಳಂಗಿಲ್ಲ ನೋಡು. 2 ಏನು ಕೊಡಬೇಕು ಅಂತಂದಾಗ ರಾಮ ಹೇಳ್ತಾನೆ, ನಿನಗೇನು ಬೇಕು ಕೇಳು, ನಾ ಕೊಡ್ತೀನಿ ಅಂತಂದ. ಅವಾಗ ಹನುಮಪ್ಪ ಕಣ್ಣಾಗ ನೀರು ತೆಗೆದು ಕೇಳ್ತಾನೆವ, ರಾಮಪ್ಪ, ರಾಮಯ್ಯ, ರಾಮ ರಘುಕುಲ ನಂದನ ರಾಮ, ನನಗೆ ಕೊಡೋದಾಗಿದ್ರೆ ಮೊದಲನೇದು ಕೊಡ್ಬೇಕು. ಯಾವ್ದು ಗೊತ್ತೇನು? ನಿನ್ನ ಬಲ ಪಾದವನ್ನು ಕೊಡು. 2ನೇದು ಏನು ಕೊಡ್ಬೇಕು ಗೊತ್ತೇನು? ನಿನ್ನ ಎಡ ಪಾದವನ್ನು ಕೊಡು. ನಿನ್ನ ಪಾದಗಳು ಬಿಟ್ಟರೆ ನನ್ನ ಜೀವನದೊಳಗೆ ಮತ್ತೇನು ಬೇಡ ಅನ್ನತಕ್ಕಂಥ ಮಾತನ್ನ ಯಾರು ಹೇಳ್ತಾರೆ? ಹನುಮಪ್ಪ ಮಾರುತಿರಾಯ ಹೇಳಿದ. ಬಲಭೀಮ ಹೇಳ್ತಾನೆ, ನಿನ್ನ ಪವಿತ್ರವಾಗಿರುವ ಪಾದಗಳನ್ನು ನನಗೆ ಕೊಡು. ಎಂತಹ ಅದ್ಭುತ ನೋಡ್ರಿ. ಆತ ಕೇಳಿದ 2 ನಿನ್ನ ಪಾದವ ಭಜಿಸುವ ಭಾಗ್ಯವನ್ನು ಕೊಡು. ಸೀತಾಮಾತ ಕೇಳ್ತಾಳೆ ನೋಡ್ರಿ, ಕೊಟ್ಟಿಗಿಟ್ಟಿದೆ ಅಂದಳಕಿ. ನಿಮ್ಮ ಪಾದ ದಿವಸ ಒತ್ತಕಿನ, ಹೌದಲ್ಲ, ನಿಮ್ಮ ಪಾದ ಒತ್ತಕಿನ ಮತ್ತು ಅವನು ಕೊಟ್ರೆ ನಾ ಏನು ಒತ್ತೇಳ ಅಂದಳಕ್ಕೆ.
ಅವಾಗ ಸೀತೆಗೆ ರಾಮ ಬಹಳ ಚಂದ ಉತ್ತರ ಕೊಡ್ತಾನಂತ. ಏನು ಉತ್ತರ ಕೊಡ್ತಾನಂತಂದ್ರೆ, ಹೇ ಸೀತಾ, ಒಂದು ಮಾತು ನೀ ಅರ್ಥ ಮಾಡ್ಕೋ, ನಿನಗೇನಾದ್ರೂ ಪಾಲ ಐತಿ ಅಂದ್ರೆ ಅಕಸ್ಮಾತ್ ನನ್ನ ಆಸ್ತಿ ಒಳಗೆ ನಿನಗೆ ಪಾಲು ಬರಬಹುದು, ಹೌದಲ್ರಿ? ನನ್ನ ಆಸ್ತಿ ಒಳಗೆ ನಿನಗೆ ಪಾಲು ಕೊಡಬಹುದು, ನನ್ನ ಸುಖದೊಳಗೆ ನಿನಗೆ ಪಾಲು ಕೊಡಬಹುದು, ನನ್ನ ದುಃಖದೊಳಗೆ ನಿನಗೆ ಪಾಲು ಕೊಡಬಹುದು, ನನ್ನ ಅರ್ಧ ಶರೀರ ಬೇಡಿದ್ರೆ ಅರ್ಧ ಶರೀರ ಕೊಡಬಹುದು. ಆದ್ರ ಪಾದದ ಮೇಲೆ ಅಧಿಕಾರ ಯಾರಿಗೆ ಗೊತ್ತೇನ? ಭಕ್ತರಿಗೆ. ನನ್ನ ಪಾದವನ್ನ ಮುಟ್ಟುವ ಅಧಿಕಾರ ಭಕ್ತರಿಗೆ ಅದ. ಅವ ಹನುಮಪ್ಪ ಕೇಳಾಕತ್ತಾನ, ಮಾರುತೇಶ ಕೇಳಾಕತ್ತಾನು ಅಂತಂದ ಬಳಿಕ ನನ್ನ ಪಾದಗಳು ಯಾರಿಗೆ ಮೀಸಲದವು ಅಂತಂದ್ರೆ ಅದು ಮಾರುತಿಗೆ ಮೀಸಲದ ಹೊರತಾಗಿ ಅದು ನಿನಗಲ್ಲ ಅನ್ನತಕ್ಕಂಥ ಮಾತನ್ನ ಹೇಳ್ತಾನೆ. ಸೀತಾ ಮಾತಾ ಅಂದಳು, ಆತ್ ಸುಮ್ಮಾದಳು. ಬಾಜುಕ್ ಲಕ್ಷ್ಮಣ ಇದ್ ನೋಡ್ರಿ, ಅವಂಗೆ ಸಿಟ್ಟು ಬತ್ತು. ಅಲ್ಲಣ್ಣ, ನಿನ್ನ ಜೋಡಿ 14 ವರ್ಷ ಕಾಡಿಗೆ ಬಂದವ್ರು ಯಾರು? ಹೌದಲ್ಲಿವ? 12 ವರ್ಷ 14 ವರ್ಷ ಯಾವುದು? 2 ವರ್ಷ. ನಿನ್ನ ಜೋಡಿ ಕಾಡಿಗೆ ಬಂದವ್ರು ಯಾರು? ನಿನ್ನ ಬಂದವ ಲಕ್ಷ್ಮಣ. ಅಣ್ಣ, ನನ್ನ ಹೆಂಡತಿಯನ್ನು ಬಿಟ್ಟು ಬಂದಿ ನಿನ್ನ ಸಲುವಾಗಿ. ನನ್ನ ಸಂಸಾರದ ಸುಖಕ್ಕಿಂತಲೂ ನಿನ್ನ ಜೀವನಕ್ಕಾಗಿ ನಾ ಎಲ್ಲವನ್ನ ತೊರೆದು ಬಂದೀನಿ. ತೊರೆದು ಬಂದಿರತಕ್ಕಂಥ ಕಾಲದೊಳಗೆ ಅಣ್ಣ ನೀ ಏನು ಮಾಡಕತ್ತಿ? ನಿನ್ನ ಪಾದದ ಮೇಲೆ ಅಧಿಕಾರ ನನಗೈತಿವನ್ನ. ನೀವು ಹೋಗಿ ಹನುಮಪ್ಪ ಕೊಟ್ರೆ ನಾ ಹೆಂಗೆ ಮಾಡಲಿ ಅನ್ನತಕ್ಕಂಥ ಮಾತನ್ನ ಅವನು ಹೇಳಕತ್ತಾನೆ. ಯಾರು? ಲಕ್ಷ್ಮಣ. ಅವಾಗ ಲಕ್ಷ್ಮಣನಿಗೆ ಹೇಳಿದ ರಾಮ, ಹೇ ಲಕ್ಷ್ಮಣ, ನಿನಗೂ ಅಧಿಕಾರ ಐತಿ. ಎದ್ರಾಗ ಅಧಿಕಾರ ಐತಿ? ನಾ ಸಿಂಹಾಸನದ ಮ್ಯಾಗಿಂದ ಇಳಿದ್ನಿ ಅಂತಂದ್ರೆ ನನ್ನ ಪರವಾಗಿ ನೀ ಸಿಂಹಾಸನದ ಮೇಲೆ ಕೂಡಾಕ ಅಧಿಕಾರ ಐತಿ ನಿನಗೆ. ನನ್ನ ಆಸ್ತಿ ಒಳಗೆ ಉತ್ತಾರದೊಳಗೆ ನಿನಗೆ ಹಕ್ಕದ. ಆದ್ರೆ ಲಕ್ಷ್ಮಣ ಒಂದು ಮಾತು ತಿಳ್ಕೋ, ನಿನಗೆ ಎದರೊಳಗೆ ಅಧಿಕಾರ ಇಲ್ಲ ಅಂತಂದ್ರೆ ನನ್ನ ಪಾದದ ಮೇಲೆ ಅಧಿಕಾರ ಇಲ್ಲ. ನನ್ನ ಪಾದದ ಮೇಲೆ ಅಧಿಕಾರ ಅದು ಮಾರುತೇಶ ಒಬ್ಬನಿಗೆ ಅನ್ನತಕ್ಕಂಥ ಮಾತನ್ನ ಹೇಳ್ತಾನೆ ಶ್ರೀರಾಮಚಂದ್ರ. ಇಬ್ಬರು ಸುಮ್ಮನಾಗ್ಬಿಟ್ರು. ನೋಡ್ರಿ ನೀವು ಸ್ವಾಮಿಗಳು ನಿಮ್ಮ ಮನೆಗೆ ಬಂದ್ರೆ ತೆಲಿಗೆ ನಮಸ್ಕಾರ ಮಾಡ್ತೀರಲ್ಲ ನೀವು? ಹಿಂಗೆ ತೆಲಿಗೆ ಡಾಗ್ಗತ್ತು ಹೊಡೆದ ಎಲ್ಲಿ ನಮಸ್ಕಾರ ಮಾಡಿ? ಪಾದಕ್ಕೆ ನಮಸ್ಕಾರ ಮಾಡ್ತೀರ. ಪಾದಕ್ಕೆ ಯಾಕೆ ನಮಸ್ಕಾರ ಮಾಡಬೇಕು ಅಂತಂದ್ರೆ, ಒಬ್ಬ ಸ್ವಾಮಿಗಳ ಶಕ್ತಿ, ಲಿಂಗ ಪೂಜೆಯ ಶಕ್ತಿ, ಜಪ ತಪ ಅನುಷ್ಠಾನ ಅವೆಲ್ಲ ಎಲ್ಲಿ ಹೋಗಿ ಕುಳಿತಿರ್ತಾವು ಅಂತಂದ್ರೆ ಪಾದದೊಳಗೆ ಕುಳಿತಿರ್ತಾವು. ಅದಕ್ಕಾಗಿ ಸ್ವಾಮಿಗಳು ಕಾಲ ಕಟ್ಟಿಗೆ ಆವಿಗೆ ಹಾಕ್ತಾರಲ್ಲಿವ, ಕಟ್ಟ ಅಂತೇಳಿ. ಕಟ್ಟಿಗೆ ಆವಿಗೆ ಯಾಕೆ ಹಾಕ್ತಾರು ಅಂತಂದ್ರೆ ಭೂಮಿ ತಾಯಿಯವರ ತಪಸ್ಸಿನ ಶಕ್ತಿಯನ್ನು ಜಗ್ಗಬಾರದು ಅಂತ ಹೇಳಿ. ಅದಕ್ಕಾಗಿ ಪಾದದ ಮೇಲೆ ಯಾರಿಗೆ ನಂಬಿಕೆ ಇಡ್ತಾರಲ್ಲ, ಆ ಪಾದದ ಮೇಲೆ ನಂಬಿಕೆ ಇಟ್ಟವ್ರನ್ನ ಭಗವಂತ ಯಾವತ್ತೂ ಕೈ ಬಿಡೋದಿಲ್ಲ. ನೀವು ಪಾದದ ಮೇಲೆ ನಂಬಿಕೆ ಇಡದೆ ಹೋದ್ರೆ ನಮ್ಮ ಜೀವನ ವ್ಯರ್ಥ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಇವತ್ತಿನ ವೇದಿಕೆ ಮೇಲೆ ತಾವೆಲ್ಲ ತಿಳ್ಕೊಳ್ಬೇಕು ಅನ್ನತಕ್ಕಂಥ ಹೇಳ್ತಾ, ಇದು ಸೊಬಗಿದು. ಹನುಮಪ್ಪ ಯಾಕೆ ನೆನಪಾಗ್ತಾನೋ ಅಂತಂದ್ರೆ ತನಗಾಗಿ ಏನು ಬೇಡಲಿಲ್ಲ, ಧನ ಕನಕಗಳನ್ನ ಬೇಡಲಿಲ್ಲ, ಸಂಪತ್ತನ್ನ ಬೇಡಲಿಲ್ಲ, ವೈಭೋಗವನ್ನ ಬೇಡಲಿಲ್ಲ, ಚಕ್ರವರ್ತಿ ಪದವಿಯನ್ನ ಬೇಡಲಿಲ್ಲ. ಏನು ಬೇಡಿದ ಅಂತಂದ್ರೆ ಯಾವ ಸದಾ ಜಾಗೃತಿ ಇರ್ತಾವಲ್ಲ ಅವನು ಬೇಡಿದ್ ನೋಡ್ರಿ. ಅದಕ್ಕಾಗಿ ಇವತ್ತು ಅವನ ಪೂಜೆ ಆಗತ್ತೆ ನೋಡಿವ. ಎಲ್ಲರೂ ಪೂಜೆ ಸುಮ್ಮ ಆಗಂಗಿಲ್ಲ, ಎಲ್ಲರೂ ಪೂಜೆ ಸುಮ್ಮ ಆಗಂಗಿಲ್ಲ. ನೀವೆಲ್ಲ ಉಪ್ಪು ತಗೊಂಡು ಹೋಗ್ತಿರಲ್ಲ ಹನುಮಪ್ಪಗೆ, ಉಪ್ಪು ಒಯ್ತಿರಲ್ಲ, ಎಷ್ಟು ಉಪ್ಪು ಒಯ್ತಿರಿ? ಈ ಕಿಟ್ಟು ಒಯ್ತಾಳತ್ತ, ಕಿಟ್ಟು ಒಯ್ತಾಳತ್ತ, ಒಟ್ಟು ಉಪ್ಪು ಒಯ್ತಾರೆ. ಉಪ್ಪು ತಗೊಂಡು ಹಾಕ್ತಿರಲ್ಲ ನೀವು. ಯಾಕೆ ಉಪ್ಪು ಹಾಕೋದು ಹನುಮಪ್ಪನ ಮುಂದೆ? ಜಗತ್ತಿನಾಗಿನ ಯಾವ ದೇವರು ನಿಮ್ಗೆ ಉಪ್ಪು ಬೇಡಿಲ್ಲ ನೋಡ್ರಿ. ಒಂದು ದೇವರು ಅಭಿಷೇಕ ಕೇಳ್ತದೆ, ಒಂದು ದೇವರು ಅಲಂಕಾರ ಕೇಳ್ತದೆ. ಶಿವ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಅರ್ಥ ಮಾಡ್ಕೊಳ್ರಿ. ಎಲ್ಲಾ ದೇವರು ಒಂದೊಂದು ಪ್ರೀತಿ, ಆದ್ರೆ ಹನುಮಪ್ಪ ಉಪ್ಪಿನ ಮೇಲೆ ಪ್ರೀತಿ. ಉಪ್ಪು ತಿಂತಾನೆ ನಾವು. ಯಾಕೆ ಉಪ್ಪ್ರಿ ಹನುಮಪ್ಪಗ? ಒಂದು ಮಾತು ನೀವು ತಲೆಯಾಗಿ ಇಟ್ಕೋಬೇಕು ತಾಯಿ. ಹನುಮಪ್ಪನ ಮುಂದೆ ಉಪ್ಪು ಯಾಕೆ ಹಾಕೋದು ಅಂತಂದ್ರೆ, ಯಪ್ಪ ಹನುಮಪ್ಪ, ನಮ್ಮ ಜೀವನದೊಳಗೆ ಅನೇಕ ತಪ್ಪು ಮಾಡೀವಿ, ಈ ತಪ್ಪೆಲ್ಲ ಒಪ್ಪಾಗಬೇಕಾಗಿತ್ತು ಅಂದ್ರೆ ಉಪ್ಪು ನಿನ್ನ ಮುಂದಿಟ್ಟಾಗ ನಮ್ಮ ತಪ್ಪುಗಳನ್ನೆಲ್ಲ ಕ್ಷಮ ಮಾಡ್ತಿ. ನಮ್ಮ ತಪ್ಪುಗಳೆಲ್ಲ ಹೋಗ್ಬೇಕು, ನಮ್ಮ ಉಪದ್ರವ ಹೋಗ್ಬೇಕು ನೋಡ್ರಿ. ಉಪದ್ರವ ಅಂತ ಕರೀತಾರ, ಉಪದ್ರವ ಅತ್ತಾರಲ್ರಿ, ಅದಕ್ಕೇನಂತ ಕರೀತಾರ ಮತ್ತೆ? ಉಪದ್ರತ್ ನೋಡ್ರಿ, ಎಷ್ಟು ಚಂದ ಹೇಳ್ತಾಳಕ್ಕೆ. ಉಪದ್ರವ ಅಂದ್ರೆ ಉಪದ್ರತ್. ಉಪದ್ರ ನಿಂದು ಉಪದ್ರ ಭಾಳ ಆಗೈತೆ ನನಗತ್ತಾರ ನೋಡ್ರಿ. ಅತಿರ್ತಾರಲ್ಲ ಮನ್ಯಾಗ, ನಿಂದೇನು ಉಪದ್ರ ಭಾಳ ಆಗೈತೆ ನನಗೆ. ಉಪದ್ರ ಅಂದ್ರೆ ಲಕ್ಷ ಕೊಟ್ಟು ಕೇಳಬೇಕು, ಕಷ್ಟಗಳಂತ ಹೇಳಿ ನೋಡಿವ. ಮನುಷ್ಯ ಕಷ್ಟಗಳು ಬರೋ ಹೋದಿಲ್ಲ, ದನಗಳಿಗೆ ಬರ್ತಾವನ, ಗಿಡಗಳಿಗೆ ಬರ್ತಾವನ, ಮನುಷ್ಯ ಕಷ್ಟ ಬರು. ಮನುಷ್ಯಾಗ ಕಷ್ಟ ಬಂದು ಅಂತಂದ್ರೆ ತಾಯಿ ಲಕ್ಷ ಕೊಟ್ಟು ಕೇಳಬೇಕು. ಈ ಧರಣಿಯ ಮೇಲೆ ನಮ್ಮ ಕಷ್ಟಗಳನ್ನೆಲ್ಲ ಕಳೆದು ನಮ್ಮನ್ನ ಸನ್ಮಾರ್ಗ ಕಸ್ತಕ್ಕಂಥ ದೈವ ಸ್ವರೂಪ ಯಾವುದಾದ್ರಿದ್ರೆ ಅದು ಮಾರುತೇಶ ಅನ್ನತಕ್ಕಂಥ ಅರ್ಥ ಮಾಡ್ಕೋಬೇಕು. ನಮ್ಮ ಉಪದ್ರವ ಕಡಿಮೆ ಮಾಡ್ತಾನೆ, ನಮ್ಮ ಕಷ್ಟ ಕಡಿಮೆ ಮಾಡ್ತಾನೆ, ನಮ್ಮ ನೋವು ಕಡಿಮೆ ಮಾಡ್ತಾನೆ. ಅದಕ್ಕಾಗಿ ಅವನಿಗೊಂದು ವಿಶೇಷ ಸ್ಥಾನ ನೋಡ್ರಿ.
ಈ ಜಗತ್ತಿನೊಳಗೆ ನಮ್ಮ ದೇಶದೊಳಗೆ ರಾಮ ಮಂದಿರ ನಾವು ಕಟ್ಟಬೇಕಾದ್ರೆ ಮನೆ ತಕ್ಕ ಟೈಮ್ ತಗೊಂಡ್ರಿ. ಆದ್ರೆ ನೆನಪಿಟ್ಕೊಳ್ಬೇಕು ನೀವು, ಹನುಮಪ್ಪನ ಗುಡಿ ಜಗತ್ತಿನ ತುಂಬ ಎಲ್ಲಿ ಬೇಕಾದ್ರೆ ನೋಡ್ರಿ ನೀವು, ಎಲ್ಲಿ ಊರೈತೆ ಅಲ್ಲಿ ಹನುಮಪ್ಪನ ಗುಡಿ ಇರ್ತಾವ. ರಾಮ ಮಂದಿರ ಇಲ್ಲದೆ ಹೋದ್ರೆ ನಡೀತದ. ನಮ್ಮಲ್ಲಿ ಹನುಮಪ್ಪ ಬೇಕಾ? ಯಾಕೆ ಹನುಮಪ್ಪ ಬೇಕು ಅಂತಂದ್ರೆ, ಹನುಮಪ್ಪ ಇದ್ದಲ್ಲಿ ರಾಮ ಇರ್ತಾನಂತ ತಿಳ್ಕೊಂಡು ಅಲ್ಲಿ ಹನುಮಪ್ಪನ ಗುಡಿಗಳಾಗ್ಯಾವ ಅಂತ ತಿಳ್ಕೊಂಡು. ರಾಮಗ ಪ್ರತ್ಯೇಕ ಜಾಗ ಬೇಡ, ಎಲ್ಲಿ ರಾಮನೋ ಅಲ್ಲಿ ಹನುಮನು. ಹಾಡ ಕೇಳಿರಲಿ ನೀವು, ಎಲ್ಲಿ ರಾಮ ಇರ್ತಾನ ಅಲ್ಲಿ ಹನುಮ ಇರ್ತಾನ, ಎಲ್ಲಿ ಹನುಮ ಇರ್ತಾನ ಅಲ್ಲಿ ರಾಮ ಇರ್ತಾನ ಅನ್ನೋ ಮಾತಿನೊಳಗೆ ನಾವೆಲ್ಲರೂ ಸಹಿತ ಇವತ್ತಿನ ಶನಿವಾರ ದಿವಸ ಹನುಮಪ್ಪನ ಶ್ರುತಿ ಇನ್ನೂ ಭಾಳ ಚಂದ, ಇದು ಭಾಳ ಚಂದ ಹೋಗುದಿತ್ತವ. ಏನು ಮಾಡೋದು, ಭಾಳ ವಿಶೇಷವಾಗಿರೋ ಒಂದು ಘಟನೆ ಜರುಗಿರೋದ್ರಿಂದ ಮನಸ್ಸಿಗೆ ಭಾಳ ನೋವಾಗಿ ಹಂಗಿಂಗೆ ಆಗೈತಿ. ಅದಕ್ಕಾಗಿ ತಮಗೆಲ್ಲ ವಿಷಾದವನ್ನು ವ್ಯಕ್ತಪಡಿಸ್ತಾ